ರಾಜ್ಯ ಸರ್ಕಾರಿ ನೌಕರರ ಸಂಘದ ಬಂಟ್ವಾಳ ತಾಲೂಕು ಘಟಕದ ವಾರ್ಷಿಕ ಮಹಾಸಭೆ ವಿಶ್ರಾಂತ ನೌಕರರಿಗೆ ಮತ್ತು ಸಾಧಕರಿಗೆ ಅಭಿನಂದನಾ ಸಮಾರಂಭ ಹಾಗೂ ಸರ್ಕಾರಿ ನೌಕರರಿಗೆ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮವನ್ನು ಬಿಸಿ ರೋಡಿನಲ್ಲಿರುವ ಸರ್ಕಾರಿ ನೌಕರರ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಈ ಸಂದರ್ಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬಳಿಕ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾಜಿ ಸಚಿವ ಬಿ ರಮಾನಾಥ ರೈ ಅವರು ಮಾತನಾಡಿ, ಹಳೆ ಪಿಂಚಣಿ ಜಾರಿ ಸರ್ಕಾರಿ ನೌಕರರ ಮಹತ್ವದ ಬೇಡಿಕೆಗಳಲ್ಲೊಂದಾಗಿದ್ದು, ಇದನ್ನು ಪ್ರಣಾಳಿಕೆಯಲ್ಲೂ ಸೇರಿಸಲಾಗಿದೆ. ತನ್ನ ಪಕ್ಷ ಇಂದು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದು, ಇದುವರೆಗೂ ಘೋಷಿತ ಭರವಸೆಗಳನ್ನೆಲ್ಲ ಈಡೇರಿಸಲಾಗಿದೆ. ಪ್ರಣಾಳಿಕೆಯಲ್ಲಿ ಉಲ್ಲೇಖಿಸಿದಂತೆ ಹಳೆ ಪಿಂಚಣಿ ಜಾರಿಯನ್ನು ಸರ್ಕಾರ ಮಾಡಲಿದೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು. ಹಳೆಯ ಪಿಂಚಣಿ ನೀತಿ ಜಾರಿಗೆ ಯಾವುದೇ ಆರ್ಥಿಕ ಸಮಸ್ಯೆ ಇದ್ದರೂ ಸರ್ಕಾರ ಅದನ್ನು ಜಾರಿ ಮಾಡುವ ವಿಶ್ವಾಸವಿದೆ ಎಂದ ಅವರು, ಯಾವುದೇ ಸರ್ಕಾರ ಇದ್ದರೂ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆ ಈಡೇರಿಸುವ ಜವಾಬ್ದಾರಿ ಇದೆ. ಯಾರು ಹೆಚ್ಚು ಭರವಸೆ ಈಡೇರಿಸುತ್ತಾರೆ ಎಂಬುದನ್ನು ನೋಡಿಕೊಳ್ಳುವ ಜವಾಬ್ದಾರಿ ಬುದ್ಧಿವಂತ ನಾಗರಿಕರದ್ದು ಎಂದರು. ನಾನು ಬಂಟ್ವಾಳ ತಾಲೂಕಿನ ಸಾಮಾಜಿಕ ಬದುಕಿನಲ್ಲಿ ಬಹಳಷ್ಟು ವರ್ಷದಿಂದ ನನ್ನ ಕರ್ತವ್ಯದ ಭಾಗವಾಗಿ ನನ್ನ ಕೆಲಸವನ್ನು ಮಾಡಿಕೊಂಡು ಬಂದಂಥವರು. ಸಮಾಜದ ಆಗುಹೋಗುಗಳಲ್ಲಿ ನಿಮ್ಮ ಜೊತೆ ಅನೇಕ ಬಾರಿ ಸಂಪರ್ಕವನ್ನು ಇಟ್ಟುಕೊಂಡವರು. ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ನಾನು ಅತಿಥಿಯಾಗಿ ಭಾಗವಹಿಸುವಂಥ ಅವಕಾಶ ನನಗೆ ನೀವು ಕೊಟ್ಟಿದ್ದೀರಿ. ಆದರೆ ದೈವಾನುಗ್ರಹದಿಂದ ನಾನು ಉದ್ಘಾಟನೆ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂದಿದೆ ಅನ್ನುವಂಥದ್ದು ನನಗೆ ಸಂತೋಷ ಹೊಂದಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಸಮಸ್ಯೆಗಳು ಸಾಕಷ್ಟು ಖಂಡಿತ ಇದೆ. ಒಂದು ಸಜೀವ ಸರ್ಕಾರಗಳು ನಿಮ್ಮ ಬೇಡಿಕೆಯನ್ನ ಕಾಲಕ್ಕೆ ನೀಡಬೇಕಾದ ಜವಾಬ್ದಾರಿ ಮತ್ತು ಕರ್ತವ್ಯ ಕೂಡ ಇದೆ. ಸರ್ಕಾರದ ಆರ್ಥಿಕ ವ್ಯವಸ್ಥೆಯನ್ನ ಇಟ್ಕೊಂಡು ನಿಮ್ಮ ಸಮಸ್ಯೆಯನ್ನ ನಿಮ್ಮ ಬೇಡಿಕೆಯನ್ನ ಮಾನ್ಯ ಮಾಡತಕ್ಕಂಥದ್ದು ಕೂಡ ಸರ್ಕಾರದ ಜವಾಬ್ದಾರಿ. ಬಹಳ ಮುಖ್ಯವಾಗಿ ನಾವು ಒಂದು 7th ಪೇ ಕಮಿಷನ್, ಇದರ ಬಗ್ಗೆ ನಾವು ಕೂಡ ಹೊರಗಡೆ ಒಬ್ಬ ಸಾಮಾಜಿಕ ವ್ಯಕ್ತಿಯಾಗಿ ನಾನು ಈ ಶಬ್ದವನ್ನು ಕೇಳ್ತಾ ಬಂದಿದ್ದೇನೆ. ಆ ಬೇಡಿಕೆ ಕಳೆದ ಕೆಲವಾರು 2-3 ವರ್ಷಗಳಿಂದ ಅದು ನೆನೆಗುದಿಗೆ ಬಿದ್ದಿದೆ. ಅದನ್ನ ವರ್ತಮಾನ ಸರ್ಕಾರ ಈಡೇರಿಸಬೇಕು ಅನ್ನುವಂಥ ಒಂದು ಬೇಡಿಕೆ. ಮುಖ್ಯ ಅತಿಥಿಯಾಗಿ ಬಂಟ್ವಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುನಾಥನ್ ಎಂಜಿ ಭಾಗವಹಿಸಿ ಮಾತನಾಡಿ, ಸರ್ಕಾರಿ ನೌಕರರ ಶ್ರೇಯೋಭಿವೃದ್ಧಿಗಾಗಿ ಸರ್ಕಾರಿ ನೌಕರರ ಸಂಘ ಬಂಟ್ವಾಳ ತಾಲೂಕು ಶ್ರಮಿಸುತ್ತಿರುವುದು ಅಭಿನಂದನೀಯ ಎಂದರು. ವಿಶೇಷವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಅದರ ಉದ್ದೇಶಗಳನ್ನು ಸಹ ಬಹಳ ಅಚ್ಚುಕಟ್ಟಾಗಿ ಸಭೆಯಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಆ ಎಲ್ಲ ಕಾರ್ಯಗಳು ಯಶಸ್ವಿಯಾಗಲಿ, ನಾವೆಲ್ಲರೂ ಸಂತೋಷದ ಒಂದು ಕುಟುಂಬದ ಸದಸ್ಯರು ಎಂಬ ಭಾವನೆಯಿಂದ ಬದುಕೋಣ. ಎಲ್ಲ ಕಷ್ಟಗಳಿಗೂ ಸಾರ್ವಜನಿಕರ ಕಷ್ಟಗಳಿಗೆ ಸಹಕಾರವನ್ನು ನೀಡ್ತಾ ಅವರ ನೋವು ನೆಲೆಗಳಲ್ಲಿ ನಮ್ಮ ಬದುಕನ್ನು ಸಂತೋಷವನ್ನು ನಾವು ಕಾಣೋಣ ಅಂತ ಹೇಳ್ತಾ, ನಾನು ಮಾನ್ಯ ಮಾಜಿ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನನಗೆ ನವೋದಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ವಿತರಣೆ ಮಾಡಕ್ಕೆ ಹೋಗಬೇಕು. ಹಾಗಾಗಿ ನಾನು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರನ್ನು ಕೋರ್ಕೊಳ್ತಾ, ಮತ್ತು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಿದ್ದಾರೆ, ಹಾಗೂ ಜಿಲ್ಲಾ ಸಂಘದ ಶಿವಪ್ರಸಾದ್ ಶೆಟ್ಟಿ ಅವರಿದ್ದಾರೆ, ಮತ್ತು ಜಾಯಲ್ ಇದ್ದಾರೆ, ಹಾಗೂ ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷರಿದ್ದಾರೆ, ಮತ್ತು ಎಲ್ಲರನ್ನೂ ಸಹ ಈ ಸಂದರ್ಭದಲ್ಲಿ ನಾನೆಲ್ಲ ಹೆಚ್ಚಾಗಿ ಇರತಕ್ಕಂಥದ್ದು ಪ್ರೀತಿಯ ಶಿಕ್ಷಕ ಬೋಧ ಮಿತ್ರರು. ಅವರು ಈ ದೇಶವನ್ನ, ಈ ನಾಡನ್ನ, ಈ ಪ್ರಜೆಗಳನ್ನ ಕಟ್ತಕ್ಕಂಥ ಭವ್ಯ ಪೂಜಾರಿಗಳು ಅಂತ ಹೇಳ್ತಾ ಅಧ್ಯಕ್ಷತೆಯನ್ನು ವಹಿಸಿದ್ದ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬಂಟ್ವಾಳ ತಾಲೂಕು ಸಮಿತಿಯ ಅಧ್ಯಕ್ಷ ಉಮಾನಾಥ್ ರೈ ಮೇರಾವು ಮಾತನಾಡಿ, ಸರ್ಕಾರಿ ನೌಕರರ ನಾನಾ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುವುದು ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಪ್ರಕೃತಿ ವಿಕೋಪ ಇರ್ಬೋದು ಅಥವಾ ಕೋವಿಡ್ ನಂತಹ ಸಂದರ್ಭ ಇರ್ಬೋದು, ಬೇರೆ ಬೇರೆ ಸಂದರ್ಭಗಳಲ್ಲಿ ಸರ್ಕಾರಕ್ಕೆ ಒಂದಷ್ಟು ಆರ್ಥಿಕ ಸಹಾಯವನ್ನು ಮಾಡುವಂತಹ ಕೆಲಸವನ್ನು ಕೂಡ ಸಂಘ ಮಾಡ್ತಾ ಉಂಟು. ನಮ್ಮ ರಾಜ್ಯದ ಸಂಘದ ಸಾರಥ್ಯವನ್ನು ವಹಿಸಿಕೊಂಡವರು CS ಷಡಕ್ಷರಿ ಅವರು.
ಬಹಳಷ್ಟು ಉತ್ತಮ ರೀತಿಯ ನಾಯಕತ್ವವನ್ನು ವಹಿಸಿಕೊಂಡು ಸಂಘವನ್ನು ಮುನ್ನಡೆಸ್ತಾ ಇದ್ದಾರೆ. ಅವರ ಒಂದು ಸೂಚನೆ ಮೇರೆಗೆ ಎಲ್ಲ ಕೆಲಸಗಳನ್ನು ನಾವು ತಾಲೂಕು ಶಾಖೆಗಳಲ್ಲಿ ಮಾಡಿಕೊಂಡು ಬರ್ತಾ ಇದ್ದೇವೆ. ಪ್ರಸ್ತುತ ನಾವು ವಿಶೇಷವಾಗಿ ಗಮನಿಸಿಕೊಳ್ಬೇಕಾದಂಥ ವಿಚಾರ, ದಯವಿಟ್ಟು ಗಮನಿಸಿಕೊಳ್ಳಿ. ನಮ್ಮ ಸಂಘದ ಒಂದು 3 ಬೇಡಿಕೆಗಳು ಬಹಳಷ್ಟು ಮುಖ್ಯವಾಗಿದೆ. ಮೊನ್ನೆ ಮಂಡ್ಯದಲ್ಲಿ ರಾಜ್ಯ ಕಾರ್ಯಕಾರಿ ಸಮಿತಿಯ ಸಭೆ ನಡೆದಿತ್ತು. ಅದರಲ್ಲಿ 3 ಬೇಡಿಕೆಗಳನ್ನು ಮಂಡಿಸಿದ್ದಾರೆ. ಒಂದನೇದಾಗಿ 7ನೇ ವೇತನ ಆಯೋಗದ ವರದಿಯನ್ನು ತಕ್ಷಣ ತರಿಸಿಕೊಂಡು ನಾಡಿನ ಎಲೆಕ್ಷನ್ಗೆ ಮೊದಲು ಅದನ್ನು ಅನುಷ್ಠಾನ ಆಗಬೇಕು. ಬಜೆಟಲ್ಲಿ ಅದಕ್ಕೆ ಅನುದಾನವನ್ನು ಮೀಸಲಿಡಬೇಕು ಎನ್ನುವಂಥದ್ದು. 2ನೇದ್ದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್. ಇದು ಆದೇಶ ಆಗಿ 1-2 ವರ್ಷಗಳೇ ಸಂದಿವೆ, ಆದರೆ ಇನ್ನೂ ಕೂಡ ಅದು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗಲಿ, ಇದು ಆಗಲೇಬೇಕಾಗಿದೆ. ಇನ್ನೊಂದು NPS ಹೋಗಿ OPS ಬರಬೇಕೆನ್ನುವಂಥದ್ದು. ಮುಖ್ಯ ಅತಿಥಿಗಳಾಗಿ ಬಂಟ್ವಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುನಾಥನ್ ಎಂ ರಿಟೆಕ್, ಮುಖ್ಯ ಅತಿಥಿಗಳಾಗಿ ಬಂಟ್ವಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುನಾಥನ್ ಎಂಜಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಶೋಕ್ ಕುಮಾರ್ ರೈ, ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗದ ಎಇಇ ತಾರ್ನಾಥ್ ಸಾಲ್ಯನ್, ಪಿಂಚಣಿದಾರರ ಸಂಘದ ಕಾರ್ಯದರ್ಶಿ ನೀಲೋಜಿ ರಾವ್, ಅಧ್ಯಾಪಕರ ಸಹಕಾರಿ ಸಂಘದ ಅಧ್ಯಕ್ಷ ರಮೇಶ್ ನಾಯಕ್ ರಾಯಿ, ಕ್ಷೇತ್ರ ಸಮನ್ವಯಾಧಿಕಾರಿ ರಾಘವೇಂದ್ರ ಬಲ್ಲಾಳ್, ವಿವಿಧ ಸಂಘಟನೆಗಳ ಅಧ್ಯಕ್ಷ ಪದಾಧಿಕಾರಿಗಳಾದ ಜೋಯಲ್ ಲೋಬು, ಶಮಂತ್ ಕುಮಾರ್, ಮಂಜುನಾಥ್, ಬಸಯ್ಯ ಆಲಿಮಟ್ಟಿ, ಇಂದುಶೇಖರ್, ಶಿವಪ್ರಸಾದ್ ಶೆಟ್ಟಿ, ನವೀನ್ PS ಮೊದಲಾದವರು ಉಪಸ್ಥಿತರಿದ್ದರು. ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಕಾರ್ಯಕ್ರಮ ನಿರ್ವಹಿಸಿದರು. ವಿವಿಧ ಇಲಾಖೆಗಳಲ್ಲಿ ನಿವೃತ್ತರಾದ ನೌಕರರನ್ನು ಗೌರವಿಸಲಾಯಿತು. ಈ ಸಂದರ್ಭ ಶಿಕ್ಷಕ ವಿಠ್ಠಲ್ ನಾಯಕ್ ಕಲ್ಲಡ್ಕ ಅವರು ವ್ಯಕ್ತಿತ್ವ ವಿಕಸನ ಕಾರ್ಯಾಗಾರ ನಡೆಸಿಕೊಟ್ರು. ಸಂದೀಪ್ ಸಾಲ್ಯನ್, V4 ನ್ಯೂಸ್, ಬಂಟ್ವಾಳ.